ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕನ್ನಡ ನ್ಯೂಸ್ ಚಾನೆಲ್ಗೆ ಮಾತನಾಡುವಾಗ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಏನಿದ್ರು ವರಿಷ್ಠರು ನೋಡಿಕೊಳ್ತಾರೆ. ಮುಂದಿನ ಸಲ ಅಂದರೆ 2028ರ ಚುನಾವಣೆ ಸ್ನೇಹಿತರು ಹಿತೈಷಿಗಳು ಒತ್ತಾಯ ಮಾಡಿದರೆ ನಾನು ಸ್ಪರ್ಧೆ ಮಾಡ್ತೀನಿ, ಮಾಡಬೇಕಾಗಿ ಬರುತ್ತೆ ಅಂತ ಹೇಳುವುದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಒಳ ರಾಜಕಾರಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ತಿರುವು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಈಗಾಗಲೇ ಒಂದಲ್ಲ ಎರಡಲ್ಲ ಅನೇಕ ಸಲ ಘೋಷಣೆ ಮಾಡಿದ್ರು. 2023ರ 2023ರ ವಿಧಾನಸಭಾ ಚುನಾವಣೆಯಲ್ಲೇ ಘೋಷಣೆ ಮಾಡಿದ್ರು, ನಂದಿದು ಲಾಸ್ಟ್ ಎಲೆಕ್ಷನ್ನು ಅಂತ. ಚುನಾವಣೆ ಮುಗಿದು ಭಾರಿ ಬಹುಮತದೊಂದಿಗೆ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷಗಳಾದ ಸಂದರ್ಭದಲ್ಲಿ ಸ್ನೇಹಿತರು ಹಿತೈಷಿಗಳ ಒತ್ತಾಯಿಸಿದ್ರೆ ಇನ್ನೂ ಒಮ್ಮೆ ಸ್ಪರ್ಧೆ ಮಾಡಬೇಕಾಗಿ ಬರುತ್ತೆ ಅಂತ ಹೇಳುವ ಮೂಲಕ ರಾಜ್ಯ ರಾಜಕಾರಣದಿಂದ ಆಕ್ಟಿವ್ ಪಾಲಿಟಿಕ್ಸ್ನಿಂದ ಹಿಂದೆ ಹೆಜ್ಜೆ ಇಡುವ ಪ್ರಶ್ನೆ ಇಲ್ಲ ಅನ್ನುವ ಮೆಸೇಜನ್ನು ಸಿದ್ದರಾಮಯ್ಯನವರು ಪಾಸ್ ಮಾಡಿದ್ರು. ಅದಕ್ಕೆ ತಕ್ಕನ ಹಾಗೆ ಅವರ ಬಣದ ಒಬ್ಬೊಬ್ಬರೇ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ದೀರ್ಘಾವಧಿಯ ಸಿಎಂ ಆಗಲಿ ಅಂತ ಹಾರೈಸ್ತೀನಿ. ಸಿದ್ದರಾಮಯ್ಯ ದಾಖಲೆ ಮಾಡಲಿ ಅಂತ ಹಾರೈಸ್ತೀನಿ. ಅವರು ಈ 5 ವರ್ಷ ಆಡಳಿತ ಪೂರ್ಣಗೊಳಿಸಿದ್ರೆ ಸಹಜವಾಗಿ ಅದು ದಾಖಲೆ ಆಗುತ್ತೆ ಅಂದ್ರು. CLP ನಾಯಕರಾಗಿ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ನವರು ನಮಗೆ 2.5 ವರ್ಷ ಅಧಿಕಾರ ಅಂತೇನು ಹೇಳಿರಲಿಲ್ಲ, ನಾವೆಲ್ಲ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಅಂತಾನೆ ಭಾವಿಸಿದೀವಿ ಅಂದ್ರು. MB ಪಾಟೀಲ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು. ದೇವರಾಜ ಅರಸು 7 ವರ್ಷ ಸಿಎಂ ಆಗಿದ್ರು. ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ, 7 ವರ್ಷಗಳಲ್ಲ 10 ವರ್ಷ ಇರ್ತಾರೆ. ಈ ಅವಧಿಯನ್ನ ಪೂರೈಸಿ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೇವೆ, ಮುಂದಿನ ಬಾರಿಯೂ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಎಚ್.ಸಿ. ಮಹದೇವಪ್ಪನವರು ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ಸ್ನೇಹಿತರು ಹಿತೈಷಿಗಳ ಒತ್ತಾಯಿಸಿದರೆ ಇನ್ನೊಂದು ಚುನಾವಣೆ ಸ್ಪರ್ಧೆ ಮಾಡಬೇಕಾಗ ಬರುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿಎಂ ಹೇಳಿಕೆಯಲ್ಲಿ ಯಾವುದಾದ್ರೂ ಅನುಮಾನ ಇದೆಯಾ? ಅದು ಸರಿ ಇಲ್ಲ ಅಂತೀರಾ? ಸಾರ್ವಜನಿಕ ಜೀವನದಲ್ಲಿ ನಿವೃತ್ತಿ ಇರಲ್ಲ, ಇದೇನು ಸರ್ಕಾರಿ ಕೆಲಸನಾ? ಇದು ಸಾರ್ವಜನಿಕ ಕೆಲಸ. ಕೇಳಿಸ್ಕೊಳ್ಳಿ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ, ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಅವರು ಆ ರೀತಿ ಹಾರೈಸ್ತೇನೆ. ದೇವರಾಜ ಅರಸು ಅವರು 10 ವರ್ಷ ಆಗಿದ್ರಲ್ಲ, ಅವರು 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಕ್ಕೆ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ, ಉಳಿತಾರೆ ಸಹ.
ಪೂರೈಸ್ತಾರೆ. ಪೂರ್ಣಾವಧಿ ಅವಧಿಯವರು ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ ರೆಸ್ಟ್ ತಗೊಳ್ಳೋಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡಬೇಕು. ಅಂದ್ರೆ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಬೇಕು ಅಂತ. ದಾಖಲೆಗೂ ಅದಕ್ಕೂ ಸಂಬಂಧ ಇಲ್ಲ. ದೇವರಾಜ ಅರಸುದವರದೊಂದು ದಾಖಲೆ ಇದೆ. 3 ಸಲ ಅವರು ಸಿಎಂ ಆಗಿದ್ದು. 1972 ಮಾರ್ಚ್ 3ರಿಂದ 1973 ಅಕ್ಟೋಬರ್ 31 ತನಕ 1 ವರ್ಷ 225 ದಿನ. 1973 ನವೆಂಬರ್ 1ರಿಂದ 1977 ಡಿಸೆಂಬರ್ 31 ತನಕ 4 ವರ್ಷ 60 ದಿನ. 1978 ಡಿಸೆಂಬರ್ 31ರಿಂದ 1980 ಜನವರಿ 12 ತನಕ 1 ವರ್ಷ 318 ದಿನ. ಟೋಟಲ್ ಮಾಡಿದ್ರೆ 7 ವರ್ಷ 238 ದಿನದ ಆಡಳಿತ ದೇವರಾಜ ಅರಸು ಅವರು. 7 ವರ್ಷ 238 ದಿನ. ಈ ರೆಕಾರ್ಡ್ ಮುರಿಬೇಕು ಅಂದರೆ ಸಿದ್ದರಾಮಯ್ಯನವರು ಈ ವರ್ಷ ಡಿಸೆಂಬರ್ ತನಕ ಆಡಳಿತ ನಡೆಸಿದ್ರೆ ಅವ್ರದ್ದು 7 ವರ್ಷ 238 ದಿನದ ರೆಕಾರ್ಡ್ ಮುಗಿಯುತ್ತೆ. ಮೊದಲ ಅವಧಿ 2013 ಮೇ 13ರಿಂದ 2018 ಮೇ 17ನೇ ತಾರೀಕಿನ ತನಕ 5 ವರ್ಷ 4 ದಿನ. ಇವತ್ತಿನ ತನಕ ಲೆಕ್ಕ ಹಾಕಿದ್ರೆ ಎರಡನೇ ಅವಧಿಯಲ್ಲಿ 2023 ಮೇ 30ನೇ ತಾರೀಕು ಸಿದ್ದರಾಮಯ್ಯನವರು 2ನೇ ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತಿನ ತನಕ ಲೆಕ್ಕ ಹಾಕಿದ್ರೆ 1 ವರ್ಷ 296 ದಿನ ಆಯಿತು. ಅಂದರೆ ಟೋಟಲ್ಲು ಮೊದಲ ಅವಧಿಯ 5 ವರ್ಷ 4 ದಿನ, ಈ ಅವಧಿಯ 1 ವರ್ಷ 296 ದಿನ. ಅಂದರೆ ಇವತ್ತಿನ ತನಕ ಲೆಕ್ಕ ಹಾಕಿದ್ರೆ, ಇವತ್ತಿನ ದಿನವನ್ನೂ ಸೇರಿಸಿ ಹೇಳಿದ್ರೆ ಟೋಟಲ್ ಸಿದ್ದರಾಮಯ್ಯನವರು 6 ವರ್ಷ 300 ದಿನ ಅಧಿಕಾರದಲ್ಲಿದ್ದಾರೆ. ಮುಖ್ಯಮಂತ್ರಿಯಾಗಿ 6 ವರ್ಷ 300 ದಿನ ಇದ್ದಾರೆ. ದೇವರಾಜ ಅರಸು ಅವರು 7 ವರ್ಷ 238 ದಿನ ಇದ್ರು. ಅದರ ಅರ್ಥ ಇನ್ನೂ 303 ದಿನಗಳು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದ್ರೆ ದೇವರಾಜ ಅರಸೂರ ದಾಖಲೆಯನ್ನು ಮುರಿತಾರೆ. ಇನ್ನೂ 303 ದಿನ ಅಂದರೆ 10 ತಿಂಗಳು. ಈ ವರ್ಷ ಡಿಸೆಂಬರ್ ತನಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದ್ರೆ ದೇವರಾಜ ಅರಸು ಅವರ ದಾಖಲೆ ಮುರಿಯುತ್ತೆ. ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದ ನಮ್ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ. ಪ್ರಶಾಂತ್, ಇದೆಲ್ಲವೂ ಆಗಿದ್ದು ಒಂದು ಕನ್ನಡ ಚಾನಲ್ಗೆ ನಾನು ಸ್ನೇಹಿತರು ಒತ್ತಾಯಿಸಿದರೆ ಇನ್ನೊಮ್ಮೆ ಎಲೆಕ್ಷನ್ಗೆ ನಿಂತ್ಕೊಳ್ಬೇಕಾಗಿ ಬರುತ್ತೆ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದು. ಅಲ್ಲಿಗೆ ಕೊನೆ ಚುನಾವಣೆ, ಇನ್ನು ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಇರೋದಿಲ್ಲ ಅಂತ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದು ಅದೇನದು? ಅದೇ ನೋಡಿ, ರಾಜಕಾರಣ ಮತ್ತು ರಾಜಕಾರಣಿಗಳಿಗೆ ನಿವೃತ್ತಿ ಅಂತಕ್ಕಂಥದ್ದು ಇರಲ್ಲ. ಅನೇಕ ವರ್ಷ ಅಂದರೆ ಯಾವ ಒಬ್ಬ ರಾಜಕಾರಣಿ ದೇಶದಲ್ಲಿ ನನಗೆ ತೋರಿಸ್ಕೊಡಿಯಪ್ಪ ಅಂದರೆ, ಇಲ್ಲ ನಾನು ವಯಸ್ಸಾಯ್ತು ರೀ, ನನಗೆ ಅಧಿಕಾರದಿಂದ ಕೆಳಗಿಳಿತೀನಿ, ನನಗೆ ಅಧಿಕಾರ ಬೇಡ, ಇಲ್ಲ ನಾನು ತುಂಬ ದಿನಗಳ ಕಾಲ ಅಧಿಕಾರದಲ್ಲಿ ಮುಂದುವರೆದಿದ್ದೀನಿ, ನಾನು ನನ್ನ ಶಾಗಿರ್ದಗಳನ್ನು ಅಂದರೆ ಶಿಷ್ಯಂದ್ರನ್ನು ಯಾರನ್ನೋ ತಂದು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ ಒಬ್ಬನೇ ಒಬ್ಬ ರಾಜಕಾರಣಿ ಭಾರತದಲ್ಲಿಲ್ಲ. ಪಂಡಿತ್ ನೆಹರು ತೀರಿಕೊಳ್ಳುವವರೆಗೆ ಪ್ರಧಾನಮಂತ್ರಿ ಆಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಡಿ ಶಾರ್ಟ್ ಸ್ಪ್ಯಾನ್. ಇಂದಿರಾ ಗಾಂಧಿ ತೀರಿಕೊಳ್ಳುವವರೆಗೆ ಪ್ರಧಾನಮಂತ್ರಿಯಾಗಿದ್ದರು. ರಾಜೀವ್ ಗಾಂಧಿ 89ರಲ್ಲಿ ಅಧಿಕಾರದಿಂದಲೇ ಕೆಳಗಿಳಿಬೇಕಾಯಿತು. ಕರ್ನಾಟಕದಲ್ಲೂ ನೀವು ತೆಗೆದುಕೊಳ್ಳಿ, ಜನ ಕೆಳಗಿಳಿಸಿದ್ದನ್ನು ಬಿಟ್ಟರೆ ಯಾವ ರಾಜಕಾರಣಿ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಇನ್ನು ಸಾಕು ಅಂತಕ್ಕಂಥದ್ದನ್ನು ಯಾರು ಹೇಳಿದ್ದಾರೆ? ದೇವರಾಜ ಅರಸು ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿದ್ದರು. ಸಂಜಯ್ ಗಾಂಧಿ ಜೊತೆಗಿನ ತಿಕ್ಕಾಟದ ಕಾರಣದಿಂದ ತಾನೇ ಅವರು ಅಧಿಕಾರವನ್ನು ಕಳೆದುಕೊಳ್ಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೌದು. ವೀರೇಂದ್ರ ಪಾಟೀಲ್ರಿಗೂ ಕೂಡ ಅನಾರೋಗ್ಯದ ಕಾರಣದಿಂದ ಅಧಿಕಾರದಲ್ಲಿ ಕೆಳಗಿಳಿಸಬೇಕಾಯಿತು. ಬಂಗಾರಪ್ಪ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿದ ಕಾರಣದಿಂದ ಅಧಿಕಾರವನ್ನು ಕಳ್ಕೊಳ್ಬೇಕಾಯಿತು. ಯಾವ ಎಸ್ ಎಂ ಕೃಷ್ಣ ತೆಗೆದುಕೊಳ್ಳಿ, 99ರಿಂದ 2004ರಲ್ಲಿದ್ದರು ಅವರು. 2004ರಲ್ಲಿ ಕಾಂಗ್ರೆಸ್ ಸೋಲ್ತು, ಕಾಂಗ್ರೆಸ್ 65ಕ್ಕೇನೋ ಬಂತು. ಎಸ್ ಎಂ ಕೃಷ್ಣ ಹೋಗಿ ಹೈಕಮಾಂಡ್ಗೆ ಹೇಳಿದರು, ಇಲ್ಲ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನಾನು ದೇವೇಗೌಡರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀನಿ ಅಂತಕ್ಕಂಥ ಕಾರಣದಿಂದ ಸಿದ್ಧಾರ್ಥ್ ಅವರ ಅಳಿಯ ಏನಿದ್ರು ಅವರನ್ನು ದೇವೇಗೌಡರ ಮನೆಗೆ ಕಳಿಸಿದ್ರು.
ದೇವೇಗೌಡರು ಒಪ್ಪಲಿಲ್ಲ. ದೇವೇಗೌಡರು ಕೃಷ್ಣವರನ್ನು ರಾಜ್ಯಪಾಲರನ್ನಾಗಿ ಮಾಡಬೇಕು, ಡಿ ಕೆ ಶಿವಕುಮಾರನ್ನ ಕ್ಯಾಬಿನೆಟ್ ಮಾಡಬಾರ್ದು ಅನ್ನುವ ಷರತ್ತಿನ ಮೇಲೆ ಧರ್ಮ್ ಸಿಂಗ್ರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಕೊಟ್ಟರು. ಆಗ ಅದು ಸಿದ್ದರಾಮಯ್ಯ ಮತ್ತು ಅವ್ರ ನಡುವಿನ ಜಗಳಕ್ಕೆ ಕಾರಣ ಆಯಿತು. ಈಗ ಯಡಿಯೂರಪ್ಪ ಅವ್ರನ್ನೂ ನೀವು ತೆಗೆದುಕೊಳ್ಳಿ, ಅವ್ರಿಗೇನು ಮನಸ್ಸಿರಲಿಲ್ಲ 2021ರಲ್ಲಿ ನಾನು ಅಧಿಕಾರದಿಂದ ಕೆಳಗಿಳಿಬೇಕು ಅಂತಕ್ಕಂಥದ್ದು. ಹೈಕಮಾಂಡ್ ಅವ್ರ ಮೇಲೆ ಒತ್ತಡ ಹೇರ್ತು, ನಿಮ್ಗೆ ವಯಸ್ಸಾಗಿದೆ ನೀವು. ಅಂದರೆ ನಾನು ಬರೀ ಸಿದ್ದರಾಮಯ್ಯನವರನ್ನು ಸಿಂಗಲ್ ಔಟ್ ಮಾಡ್ತಕ್ಕಂಥದ್ದಲ್ಲ, ಯಾವ ರಾಜಕಾರಣಿಯೂ ಕೂಡ ನಾನು ಫಿಟ್ ಇರುವಷ್ಟು ದಿನ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದನ್ನು, ಅಂದರೆ ನೀವು ಇನ್ನೊಂದು ಬದಿಯಿಂದ ಕೂಡ ನೋಡ್ಬೋದು ಅದನ್ನು. ನಾನು ಯಾಕಂದರೆ ಇಲ್ಲಿ ನಿಮ್ಮ ಕರಿಯರ್ ಶುರು ಆಗೋದೇ 55-60ರಲ್ಲಿ. ಹೌದು. ನೀವು ಈಗ ಪತ್ರಿಕೋದ್ಯಮದಲ್ಲಿ ನಮ್ಮ ಕರಿಯರ್ ಯಾವಾಗ ಶುರು ಆಗುತ್ತೆ? ಪೋಸ್ಟ್ ಗ್ರ್ಯಾಜುಯೇಷನ್ ಮುಗೀತಪ್ಪ 23 ವರ್ಷಕ್ಕೆ ಆಯಿತು, 1 ವರ್ಷ ಜಾಬ್ ಹುಡುಕಿದ್ವಿ, 24ಕ್ಕೆ ಶುರು ಆಗುತ್ತೆ. ನಮ್ಮ ಕರಿಯರ್ ಮುಗಿಯುವ ವಯಸ್ಸಿನಲ್ಲಿ ಅವರು ಚುನಾವಣೆಯ ಕರಿಯರ್ ಶುರು ಆಗುತ್ತೆ. ದಟ್ ಈಸ್ ಆಲ್ಸೋ ಎ ರೀಸನ್. ಮತ್ತು ಯಾರೂ ಕೂಡ ಈಗ ತನ್ನ ಅಪಾರ ಬೆಂಬಲಿಗರು ಒಂದು ಮಾಸ್ ಲೀಡರ್ಶಿಪ್ ಬಂದಾಗ, ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇದ್ದಾಗ, ಇಲ್ಲ ನನಗೆ ಅಧಿಕಾರ ಬೇಡ ಅಂತ ಬಿಟ್ಟು ಕೊಡುವಂಥ ಸಾಧ್ಯತೆಗಳು ಮತ್ತು ಮನಸ್ಥಿತಿಯಲ್ಲಿ ತುಂಬ ಕಡಿಮೆ ಇರ್ತಾರೆ. ಯಾಕಂದರೆ ಪಾಲಿಟಿಕ್ಸ್ ಆ್ಯಂಡ್ ಈ ಪವರ್ ರಿವಾಲ್ವ್ ಇರುತ್ತಲ್ಲ, ಅದರ ನೇಚರೇ ಅದು. ಅಲ್ಲಿ ಸನ್ಯಾಸಿ ಮನಸ್ಥಿತಿ ಇದ್ದರೆ ನಿಮಗೆ ಒಂದು ಫೈರಿಂದ ಬೆಲ್ಲಿ ಇರಬೇಕು. ರಾಜಕಾರಣಿ ಶೀರ್ಷ ಸ್ಥಾನವನ್ನು ತಲುಪಬೇಕು ಅಂದರೆ ಆತನಿಗೊಂದು ಮಹತ್ವ. ಈಗ ಬೇರೆ ಕಡೆ ಎಲ್ಲ ಮಹತ್ವಾಕಾಂಕ್ಷೆ, ಒಂದು ಗತ್ತು, ಗೈರತ್ತು, ಸ್ವಲ್ಪ ಮಟ್ಟಿಗಿನ ಅಹಂಕಾರ ಈಸ್ ಎ ಡಿಸಬಿಲಿಟಿ ಇನ್ ಡಿಫ್ರೆಂಟ್ ಪ್ರೊಫೆಷನ್ಸ್. ಇಲ್ಲಿ ಅದೇ ಕ್ವಾಲಿಫಿಕೇಶನ್. ಪಾಲಿಟಿಕ್ಸ್ನಲ್ಲಿ ಅತಿಯಾದ ಅಹಂಕಾರ ನಿಮ್ಮನ್ನು ಅನೇಕ ಬಾರಿ ಮುಳುಗಿಸುತ್ತೆ. ಆದರೆ ಗತ್ತು, ಈಗ ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥ ಗತ್ತಿನ ಕಾರಣದಿಂದ, ಯಡಿಯೂರಪ್ಪನವರ ಗತ್ತಿನ ಕಾರಣದಿಂದಲೇ ತಾನೇ ಅವರು ಮುಖ್ಯಮಂತ್ರಿ ಹುದ್ದೆವರೆಗೆ ಬಂದಿದ್ದು. ಹಾಗಾದಲ್ಲಿ ಬೇರೆ ಲಿಂಗಾಯತ ರಾಜಕಾರಣಿಗಳಿದ್ರಲ್ಲ, ಈಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೆ ಅದು ಸಾಧ್ಯ ಆಗಲಿಲ್ಲ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೆ ದೇವೇಗೌಡರ ಆ ನೇಚರ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಬೇರೆ ದೇವರಾಜ್ ಅರಸ್ ಬಿಟ್ಟರೆ ಹಿಂದುಳಿದ ವರ್ಗದ ವೀರಪ್ಪ ಮೊಯ್ಲಿ ಬಿಡಿ, ವೀರಪ್ಪ ಮೊಯ್ಲಿ ಅವ್ರಿಗೆ ಚುನಾವಣಾ ರಾಜಕಾರಣ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರನ್ನು ಲಕೋಟೆ ಮುಖ್ಯಮಂತ್ರಿ ನರಸಿಂಹರಾಯರು ಮಾಡಿದರೂ ಕೂಡ 94ರಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಆದರೆ ದೇವರಾಜ್ ಅರಸ್ರ ನಂತರ ಹಿಂದುಳಿದ ವರ್ಗಗಳಿಗೆ ಒಂದು ಅಧಿಕಾರವನ್ನು ತಂದುಕೊಟ್ಟ ಒಂದು ರೀತಿಯಾಗಿರ್ತಕ್ಕಂಥ ಏನಂತಾರೆ, ಆ ಹಿಂದುಳಿದ ವರ್ಗದ ಕನ್ಸಾಲ್ಟೇಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಇದ್ದದ್ದು ಬರೀ ಸಿದ್ದರಾಮಯ್ಯನವರಿಗೆ ಮಾತ್ರ. ಮೇ ಬಿ ಅದು ಸ್ವಭಾವ ಕೂಡ ನಿಶ್ಚಿತವಾಗಿರುತ್ತೆ. ಹೀಗಿರುವಾಗ ನೀವು ಅವರನ್ನು ರಿಟೈರ್ಡ್ ಆಗಿಬಿಡಿ ಅಂತಂದರೆ ಒಂದು ಅವ್ರಿಗೆ ಮನಸ್ಸಿರಲ್ಲ, ಬಟ್ ಹೂ ಡೋಂಟ್ ವಾಂಟ್ ಪವರ್ ಟು ಎಂಜಾಯ್ ಅಜಿತ್. ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್ ಅಬೌಟ್. ಅಲ್ಲ, ರಿಟೈರ್ಮೆಂಟ್ ಮೋಡಿಗೆ ಬಂದಂಥ ಸಿದ್ದರಾಮಯ್ಯನವರು ವಾಪಸ್ ಹೆಜ್ಜೆ ಹಿಂದೆ ಇಟ್ಟಂಗೆ ಕಾಣಿಸ್ತಾ ಇದೆ. ಅಜಿತ್ ಯಾವಾಗ ನೋಡಿ, ಅವರು ಇಂಟರ್ವ್ಯೂಗಳಲ್ಲಿ ಅದನ್ನು ಹೇಳ್ತಾ, ಈಗ ಚುನಾವಣೆಗೆ ಮುಂಚೆ ಹೇಳಿದರು, ಚುನಾವಣೆ ಆದಮೇಲೆ ಹೇಳಿದ್ರ 28ಕ್ಕೆ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಅಂದರೆ ಏನೋ ಚುನಾವಣೆ ಮುಂಚೆ ಹೇಳಿದಂದ್ರೆ ವ್ಯಾಲಿಡ್ ಅಲ್ವಾ ಅದು? ಕರೆಕ್ಟ್ ರೀ ಅಜಿತ್. ಆದರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರುವಾಗ ಆ ಮಾತನ್ನು ಹೇಳಿದರು ನಿಜ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಮೇಲೆ ಆ ಮಾತನ್ನು ಅವ್ರು ಹೇಳಿದ್ರ ಸಿದ್ದರಾಮಯ್ಯನವರು, ಇಲ್ಲ ನಾನು 28ಕ್ಕೆ ಸ್ಪರ್ಧೆ ಮಾಡಲ್ಲ ಅಂತ. ಅವ್ರು ನೋಡಿ, ಮತ್ತು ಅವ್ರಿಗೂ ಒಂದು ಮಜಬೂರಿ ಇದೆ. ದಟ್ ಮೂಮೆಂಟ್ ಹಿ ಟೆಲ್ಸ್ ನಾನು 28ಕ್ಕೆ ಸ್ಪರ್ಧೆ ಮಾಡಲ್ಲ ಅಂತಂದಾಗ ಹೈಕಮಾಂಡ್ಗೆ ಒಂದು ಹ್ಯಾಂಡಲ್ ಸಿಕ್ಕಂಗೆ, ಸರಿಯಪ್ಪ ನೀವು 2.5 ವರ್ಷ ಆಗಾದರೆ ಕೆಳಗಿಳಿರಿ, 28ಕ್ಕೆ ನೀವು ಸ್ಪರ್ಧೆ ಮಾಡಲ್ಲ ಅಂದಾಗ ನಿಮ್ಮ ನಾಯಕತ್ವದಲ್ಲಿ ಹೆಂಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ? ಕರೆಕ್ಟ್. ದಟ್ ಈಸ್ ಅ ಹ್ಯಾಂಡಲ್ ಫಾರ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಹೈಕಮಾಂಡ್. ಆ ಕಾರಣದಿಂದ ಕೂಡ ಸಿದ್ದರಾಮಯ್ಯನವರು ಒತ್ತಡದಲ್ಲಿರ್ತಾರೆ, ಇಲ್ಲ ನಾನು 28ಕ್ಕೆ ಸ್ಪರ್ಧೆ ಮಾಡೋದಾದರೆ ರೆಡಿ ಇದ್ದೀನಿ ಅಂತಕ್ಕಂಥದ್ದು. ಅಜಿತ್, ಈ ಪಾಲಿಟಿಕ್ಸ್ ಅಂದರೆ ಈಗ ನೀವು ದೇವರಾಜ್ ಅರಸದು ವಿವರಿಸ್ತಾ ಇದ್ರಿ, ಇನ್ನೂ 10 ತಿಂಗಳಿದೆ. ಈಗ ಡಿ ಕೆ ಶಿವಕುಮಾರ್ ಈಸ್ ರೆಡಿ, ಆಯ್ತಪ್ಪ ನೀವು ದೇವರಾಜ್ ಅರಸರ ರೆಕಾರ್ಡನ್ನು ಮುಗಿದು ನನ್ನ ಕೊಡಿ ಅನ್ನೋದಕ್ಕೆ ಅವ್ರು ರೆಡಿ ಇರ್ತಾರೆ. ಯಾಕಂದರೆ ಅವ್ರ ಅವಧಿ ಅಂದ್ಕೊಂಡಿರೋದು 2026 ಜನವರಿಯಲ್ಲಿ. ಓಕೆ. ಆದರೆ 2026 ಜನವರಿಯ ಮೈಂಡ್ ಗೇಮನ್ನು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಈಗಿನಿಂದಲೇ ಆಡ್ತಿದ್ದಾರೆ. ಅದು ಡಿ ಕೆ ಶಿವಕುಮಾರನ್ನು ನಾನು ನಿನ್ನೆ ರಾಜಣ್ಣ ಅವ್ರ ಹೇಳಿಕೆ ನೋಡ್ತಾ ಇದ್ದೆ, ಕುಬೇರ ಹೇಳಿದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಅವ್ರು ಹೇಳಿದರು. ಅಂದರೆ ಒಂದೇ ಮಂತ್ರಿಮಂಡಲದಲ್ಲಿ ಒಬ್ಬರು ಉಪಮುಖ್ಯಮಂತ್ರಿ, ಇನ್ನೊಬ್ಬರು ಪ್ರಮುಖ ಹಿರಿಯ ಸಚಿವರು. ಡಿ ಕೆ ಶಿವಕುಮಾರ್ ಹೇಳಿದರು, ಈಗ ಉದಯಗಿರಿ ಕೇಸ್ಗೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ಲಿ ರಾಜಣ್ಣ ಹೇಳಿದ ಅಪೋಸಿಟ್ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಇತ್ತು. ಹೌದು, ಪೊಲೀಸರದ್ದು ಏನೂ ತಪ್ಪಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ. ನೀವು ಅದರದ್ದು ಐಡಿಯಾಲಜಿಕಲ್ ಇದು ಬಿಟ್ಬಿಡಿ, ಅದನ್ನು ನಾವು ಪಕ್ಕದಲ್ಲಿಡೋಣ. ಅಂದರೆ 2026 ಜನವರಿಯ ಆಟ ಹೆಂಗೆ ಪ್ಲೇ ಆಗ್ತಾ ಇದೆ, ಮೇ ಬಿ ಡಿ ಕೆ ಶಿವಕುಮಾರ್ಗೂ ಇದು ಚೆನ್ನಾಗಿ ಗೊತ್ತಿದೆ. ನಾನು ಸಿದ್ದರಾಮಯ್ಯನವ್ರನ್ನ ಎದುರು ಹಾಕ್ಕೊಂಡು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ,
ಆ ಕಾರಣದಿಂದ ಅವರು ಹೈಕಮಾಂಡ್ನ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ನನಗೆ ಬಂದಿರತಕ್ಕಂಥ ಸುದ್ದಿಗಳ ಪ್ರಕಾರ ಅವರು ತುಂಬ ವ್ಯಗ್ರರಾಗಿ ಈ ಒಂದು ಹಾಸನದ ಸಮಾವೇಶದ ಇರ್ಬೋದು, ದಲಿತ ಶಾಸಕರ ಸಭೆಯ ವಿಚಾರದಲ್ಲಿರ್ಬೋದು, ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅವರು ಹೈಕಮಾಂಡ್ ಮುಂದೆ ಭಾಳ ವ್ಯಗ್ರರಾಗಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಇದೆಲ್ಲ ಆಗಬಾರ್ದು ಅಂತಕ್ಕಂಥದ್ದು. ಆ ಕಾರಣದಿಂದ ಹೈಕಮಾಂಡ್ ಸ್ವಿಫ್ಟ್ ಆಗಿ ಆ ಒಂದು ಸಭೆಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು. ಅದು ನಿಶ್ಚಿತವಾಗಿ ಇದು ಇಲ್ಲಿಗೆ ನಿಲ್ಲುತ್ತೆ, ಹೀಗೆ ಆಗಿಬಿಡುತ್ತೆ ಅಂತಕ್ಕಂಥದ್ದಿಲ್ಲ. ಆಮೇಲೆ ನಾವು 2-3 ದಿನಗಳಲ್ಲಿ ಅದನ್ನು ಚರ್ಚೆ ಮಾಡಲಿಲ್ಲ. ಯಾವುದೇ ರಾಜಕಾರಣಿಗೆ ಡಿ ಕೆ ಶಿವಕುಮಾರ್ ಆಸ್ತಿಕ ನಿಜ, ಆದರೆ ಕುಂಭಮೇಳಕ್ಕೆ ಸುಮ್ಮನೆ ಹೋಗಿ ಬರ್ತಾರೆ ಅಂತ ಅನ್ಕೋಬೇಡಿ. ಕುಂಭಮೇಳದ ಆ ದೃಶ್ಯಗಳನ್ನು ಸುಮ್ಮನೆ ಇಡೀ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದರು, ಸ್ನಾನ ಮಾಡಿದ್ರು ಅನ್ನುವ ಕಾರಣ ಅಲ್ಲಿ ಆಯೋಜನೆ ತುಂಬ ಚೆನ್ನಾಗಿ ಆಯೋಜನೆ ಆಗಿತ್ತು ಅಂತ ಹೇಳ್ತಾರೆ. ಎಲ್ಲ ಒಂದು ಆಯೋಜನೆಯ ಪ್ರಶ್ನೆ ಬಿಟ್ಬಿಡಿ. ಅವರು ನಾನಂದರೆ ಅನೇಕರದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರು, ನೋಡಿ ಅವರು BJP ಡಿ ಕೆ ಶಿವಕುಮಾರ್ BJPಯ ಜೊತೆ ಹೋಗಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಾಧ್ಯತೆಗಳೇ ಇಲ್ಲ. ಅದು ಅಂದರೆ ನನಗನ್ಸುತ್ತೆ ದಟ್ ಈಸ್ ಹೈಪೋಥೆಟಿಕಲ್. ವಾಟ್ ಹಿ ಈಸ್ ಟ್ರೈಯಿಂಗ್ ಆ್ಯಂಡ್ ವಾಟ್ ಹಿ ಈಸ್ ಬಿಲ್ಡಿಂಗ್ ಈಸ್ ನೆಕ್ಸ್ಟ್ ವೋಟ್ ಬ್ಯಾಂಕ್. ಅವ್ರಿಗೆ ಚೆನ್ನಾಗಿ ಅರಿವಿದೆ, ನಾನು ಮುಖ್ಯಮಂತ್ರಿ ಆದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಒಟ್ಟಿಗೆ ಬರಬೇಕು. ಲಿಂಗಾಯತರು ಮತ್ತು ಒಕ್ಕಲಿಗರು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಗಳ ಹಿಂದುತ್ವ ಆಧಾರಿತ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಲ್ಲಿ ಹಿಂದುತ್ವ ಜೋರಾಗಿ ನಡೆಯುತ್ತೆ. ನಾನು ಮುಖ್ಯಮಂತ್ರಿ ಆದಾಗ ಒಕ್ಕಲಿಗ ನನ್ನ ಜೊತೆ ಬಂದೇ ಬರ್ತಾರೆ. ಲಿಂಗಾಯತರಲ್ಲಿ ಒಂದು ದೊಡ್ಡ 60% ಆಸ್ತಿಕ ಹಿಂದುತ್ವ ಈ ಎಲಿಮೆಂಟ್ ಇವೆ. ಅದನ್ನು ಎಷ್ಟೇ ಲೆಫ್ಟ್ ಹೈಜಾಕ್ ಮಾಡುವ ಪ್ರಯತ್ನ ಮಾಡಿದರೂ ಕೂಡ ಪ್ರತ್ಯೇಕ ಧರ್ಮದ ಹೋರಾಟ ಸಿದ್ದರಾಮಯ್ಯನವ್ರಿಗೆ ಯಾಕೆ ತಿರುಗುಬಾಣ ಆಯಿತು? ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಮುಖವಾಗಿ ನಿಮಗೆ ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದ ಲಿಂಗಾಯತರಲ್ಲಿ ಹಿಂದುತ್ವ ಒಂದು ರೀತಿಯಾಗಿರ್ತಕ್ಕಂಥ ಹಾಸುಹೊಕ್ಕಾಗಿ ಬರ್ತಾ ಇದೆ. ಆ ಎಲಿಮೆಂಟನ್ನು ಕ್ಯಾಚ್ ಮಾಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ದಟ್ ಈಸ್ ಫಾರ್ 2028. ನನಗೆ ಅಂದರೆ ಅನೇಕರು ಹೇಳ್ತಾರೆ, ಇಲ್ಲ ಅವರು BJP ಕುಂಭಮೇಳಕ್ಕೆ ಹೋಗಿ ಅವರು ಉತ್ತರ ಪ್ರದೇಶ ಸರ್ಕಾರವನ್ನು ಹೊಗಳಿಬಿಟ್ರು, ಅವರು BJP ಅವ್ರಿಗೆ ಗೊತ್ತಿದೆ ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಆಗಬೇಕು. ಅವರು ಅಂದರೆ ಮೇ ಬಿ ಪ್ಲ್ಯಾನ್ B ಪ್ಲ್ಯಾನ್ C ಡಿ ಕೆ ಶಿವಕುಮಾರ್ದು ಇರ್ಬೋದೇನೋ, ನಾನು ಇಲ್ಲ ಅಂತ ಇಲ್ಲ. ಬಟ್ ಅವ್ರಿಗೆ ಅನಿಸ್ತಾ ಇರ್ತಕ್ಕಂಥದ್ದು ಐ ಹ್ಯಾವ್ ಟು ಬಿಲ್ಡ್ ಎ ವೋಟ್ ಬ್ಯಾಂಕ್ 2028. ಈಗಿನ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನು ಲೆಫ್ಟ್ ಲೀನಿಯಂಟ್ ಕೆಲ ಸಿದ್ದರಾಮಯ್ಯನವ್ರ ವೋಟ್ ಬ್ಯಾಂಕ್ ಇದೆ, ಅದು ತನ್ನ ಜೊತೆ ಬರೋಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ಅಲ್ಲಿನ ಕುಂಭಮೇಳಕ್ಕೂ ಹೋಗ್ತಾರೆ, ಟಿ ನರಸೀಪುರದ ಕುಂಭಮೇಳಕ್ಕೂ ಹೋಗ್ತಾರೆ. 3 ಬಾರಿ ಮುಳುಗ್ರಿ ಅಂದರೆ 6 ಬಾರಿ ಮುಳುಗ್ತಾ ಇದ್ದಾರೆ. ಉದಯಗಿರಿ ಕೇಸ್ನಲ್ಲಿ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ ಅಂತ ಹೇಳ್ತಾರೆ. ದಟ್ ಈಸ್ ಅಂದರೆ ಒಂದು ನೋಡಿ, ಮೈಂಡ್ ಗೇಮ್ ಎಷ್ಟು ಚೆನ್ನಾಗಿ. ನನಗೆ BJP ಮತ್ತು ಕಾಂಗ್ರೆಸ್ ಮಧ್ಯದ ಅಂತರ ಏನು ಅನ್ಸೋದು ಅಂದರೆ, BJP ನಾಯಕರು ತಮ್ಮ ಇಮ್ಯಾಚುರಿಟಿಯಿಂದ ದೇ ಹ್ಯಾವ್ ಮೇಡ್ ಇಟ್ ಎ ಮೆಸ್. ಕಾಂಗ್ರೆಸ್ ನಾಯಕರು ಎಷ್ಟು ಚೆನ್ನಾಗಿ ಪಾಲಿಟಿಕ್ಸ್ ಆಡ್ತಾ ಇದ್ದಾರೆ ನೋಡಿ. ಇದನ್ನು ನನ್ನ ಒಬ್ಬ ರಾಜಕೀಯ ವರದಿಗಾರನಾಗ ಅಜಿತ್ ನನಗೆ ಕೇಳಿದರೆ ಇದು ನಡಿಬಾರ್ದು ಅಂತ ಹೇಳಿದರೆ ಆಶಯ ಭಾಷಣ ಆದಿತ್ತು. ದಟ್ ಇಸ್ ಪಾಲಿಟಿಕ್ಸ್. ಚೇರ್ಗೋಸ್ಕರ ಇದು ನಡೆಯೋದೆ. ಎಷ್ಟು ಚೆಂದ ನಡೆಸ್ತಿದ್ದಾರೆ ಅಂತ ನೋಡ್ಬೇಕು. ಇದು ನಡೆಯೋದೇ ಚೇರ್ಗೋಸ್ಕರ. ಬಟ್ ಅದು ಎಷ್ಟು ಚೆನ್ನಾಗಿ, ಅದು ಮೈಂಡ್ ಗೇಮು, ಐಬಾಲ್ಸು, ಅದರ 1 ವರ್ಷದ ನಂತರದ ಆಟ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತಕ್ಕಂಥದ್ದು ಇತ್ತೀಚೆಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆನಂದ್ ನಮ್ಮ ಜೊತೆ ಲೈವ್ನಲ್ಲಿ ಇದ್ದಾರೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ. ನೆನ್ನೆ ಒಬ್ಬ BJP ನಾಯಕರು ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ರು. ಅವರು ಸುಮ್ಮನೆ ನಮ್ಮನ್ನೇ ಬೈತಾ ಇದ್ರು, ನಿಮಗೆ BJPಯ ಬಣಬಡಿದಾಟವನ್ನು ರಿಪೋರ್ಟ್ ಮಾಡುವ ಆಸಕ್ತಿ ಜಾಸ್ತಿ, ಎಲ್ಲ ರಿಪೋರ್ಟರ್ಗಳು ಬರೀ ನಮ್ಮ ಮೇಲೆ ಕಣ್ಣು ಇಟ್ಕೊಂಡಿದ್ದೀರಿ, ಕಾಂಗ್ರೆಸ್ಸಿನ ಒಳಗೆ ಏನೇನಾಗ್ತಾ ಇದೆ ಅನ್ನೋದರ ಅಂದಾಜೇ ಇಲ್ಲ ನಿಮಗೆ, ಅಷ್ಟೆಲ್ಲ ಡೆವಲಪ್ಮೆಂಟ್ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಅಂತ. ಏನಾಗ್ತಾ ಇದೆ? ಎಸ್, ಖಂಡಿತವಾಗಲೂ ಕೂಡ ನಿನ್ನೆ ಸಿದ್ದರಾಮಯ್ಯನವರು ಆಡಿರ್ತಕ್ಕಂಥ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಅವರ ರಾಜಕೀಯವಾಗಿರ್ತಕ್ಕಂಥ ಮುಂದಿನ ಹೆಜ್ಜೆಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಗಮನಿಸಬಹುದು, 2022ರಲ್ಲಿ ದಾವಣಗೆರೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ತನಕನೂ ಕೂಡ ಅದಕ್ಕೊಂದು ಒಂದು ಸಮಿತಿ ಮಾಡಿಕೊಂಡು ಆ ಒಂದು ಹವಾ ಕ್ರಿಯೇಟ್ ಮಾಡೋ ತನಕನೂ ಕೂಡ ತಾನು ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಂಬಿಕೆ ಇರಲಿಲ್ಲ. ಆವಾಗ ರಾಜ್ಯದಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದ್ದಂತಂದರೆ ಸಮ್ಮಿಶ್ರ ಸರ್ಕಾರ ರಚನೆ ಆಗಬಹುದು ಅಂತಕ್ಕಂಥ ಒಂದು ಚರ್ಚೆಗಳು ಭಾಳ ಜೋರ ನಡೀತಾ ಇತ್ತು. ಅಂದರೆ ಸಮ್ಮಿಶ್ರ ಸರ್ಕಾರ ರಚನೆ ಆದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರಿಗೆ ಅವಕಾಶಗಳು ಬರಲ್ಲ ಅಂತಕ್ಕಂಥ ರೀತಿಯ ಒಂದು ಚರ್ಚೆಗಳು ಕೂಡ ಇರುತ್ತು. ಆದರೆ 2022ರಲ್ಲಿ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಆದ ನಂತರದಲ್ಲಿ
ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಇದೆ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರಿಗೆ ಗೊತ್ತಾದಂಥ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ರು. ಸಿದ್ದರಾಮಯ್ಯನವರ ಒಂದು ರಾಜಕೀಯವಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಗಮನಿಸಿದ್ರೆ ನಾವು ಭಾಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕ ವಿಚಾರ ಅಂತಂದರೆ ಅವರಿಗೆ ಶಕ್ತಿ ರಾಜಕಾರಣದಲ್ಲಿ ಅತ್ಯಂತ ಹೆಚ್ಚು ಆಸಕ್ತಿ ಇರತಕ್ಕಂಥದ್ದು. ಯಾವುದೇ ಒಂದು ಗಂಭೀರವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆದರೂ ಕೂಡ ಅಲ್ಲಿ ತಮ್ಮ ರೋಲ್ ಇರಬೇಕು ಅಂತ ಬಯಸ್ತಾರೆ. ಕರ್ನಾಟಕದ ಮಟ್ಟಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಾಗ ಕೆಲವೇ ರಾಜಕಾರಣಿಗಳು ಈ ಶಕ್ತಿ ರಾಜಕಾರಣದಲ್ಲಿ ಭಾಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಈ ರಾಜ್ಯದಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟ್ ಆದರೂ ಕೂಡ ಅಲ್ಲ ದೇವೇಗೌಡರ ಪಾತ್ರ ಒಂದಷ್ಟು ಬಂದು ಹೋಗ್ತಾ ಇದೆ. ಸೊ ಹಾಗೆ ಶಕ್ತಿ ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯರಿಗೆ ಅತ್ಯಂತ ಆಸಕ್ತಿ ಇದೆ ಅಂತಕ್ಕಂಥ ಮಾತನ್ನು ಅವರ ಆಪ್ತ ಬಳದಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ರಾಜಕಾರಣದ ಹಿಂದೆ ಸರಿಬಾರದು, ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರಬೇಕು, ತಮ್ಮ ಪ್ರಭಾವ ಸದಾಕಾಲ ಇರಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇಟ್ಕೊಂಡು ರಾಜಕಾರಣದಲ್ಲಿ ಮುಂದುವರಿತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. 2022ರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಚಿಂತನೆ ಇಲ್ಲದೇ ಇರೋ ಸಂದರ್ಭದಲ್ಲೂ ಕೂಡ ಆಗ ನಡೆದಂಥ ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ರಾಜಕಾರಣವನ್ನು ಮುಂದುವರಿಸಿಕೊಂಡು ಬಂದಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಪಡ್ಕೊಂಡ್ರೆ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಶಕ್ತಿ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರು ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯ ಭಾಗವಾಗಿ ಈಗ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತೇನೆ ಅಂತಕ್ಕಂಥ ರೀತಿಯ ಒಂದು ಹೇಳಿಕೆ ಕೊಡೋದ್ರ ಮೂಲಕ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಕೊಟ್ಟ ಉತ್ತರವೊಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ನಿಮಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯ ಬಣದವರು KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಮಾತಾಡ್ತಿದ್ದಾರೆ. ಕೆಲವರು ಬಹಳ ಓಕಲ್ಲಾಗಿ, ಕೆಲವರು ಒಳಗಿಂದೊಳಗೆ. ಅರ್ಥಾತ್ DK ಶಿವಕುಮಾರ್ ಅವರ ಆ ಸ್ಥಾನದಿಂದ ಇಳಿದು ಆ ಸ್ಥಾನಕ್ಕೆ ಹೊಸಬರೊಬ್ಬರು ಬರಬೇಕು ಅನ್ನೋ ಪ್ರಯತ್ನ ಅವರು. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಿಗೆ ಬಂದಾಗ, ಇತ್ತೀಚೆಗೆ ಒಡಿಸ್ಸಾದಲ್ಲಿ ಬದಲಾಯಿಸಿದ್ವಿ, ಹಿಂದುಳಿದ ವರ್ಗದವರನ್ನೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ಉಳಿದ ರಾಜ್ಯಗಳಲ್ಲೂ ಆದಷ್ಟು ಬೇಗ ಬದಲಾವಣೆಗಳಾಗ್ತವೆ ಅನ್ನೋ ಥರ ಮಾತಾಡೋದು. ಒಡಿಸ್ಸಾದ ವಿಷಯ ಮಾತಾಡಿ, ಒಡಿಸ್ಸಾದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ದೀವಿ, ಹಿಂದುಳಿದ ವರ್ಗದವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ, ಉಳಿದ ರಾಜ್ಯದಲ್ಲೂ ಕೆಲವೇ ದಿನಗಳಲ್ಲಿ ಬದಲಾವಣೆ, ಒಂದೊಂದು ರಾಜ್ಯಗಳಲ್ಲಿ ಬದಲಾವಣೆ ಮಾಡ್ತಿದ್ದೇವೆ, 8 ದಿನಗಳಲ್ಲಿ ಎಲ್ಲ ಬದಲಾವಣೆ ಮುಗಿಯುತ್ತೆ ಅಂತಂದ್ರು. ಏನದರ ಅರ್ಥ ಹಂಗಿದ್ರೆ? DK ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗುತ್ತಾ? AICC ಅಧಿವೇಶನ ಉದಯಪುರ್ನಲ್ಲಿ ನಡೆದಾಗ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವ ನಿರ್ಣಯ ತೆಗೆದುಕೊಂಡಿದ್ರು. ಈಗ DK ಶಿವಕುಮಾರ್ ಅವರ ಹತ್ರ 2 ಹುದ್ದೆಗಳಿದ್ದಾವೆ. ಒಂದು, ಅವರು ರಾಜ್ಯದ ಉಪಮುಖ್ಯಮಂತ್ರಿ, 2 ಪ್ರಮುಖ ಖಾತೆಗಳನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ KPCC ಅಧ್ಯಕ್ಷರು ಕೂಡ ಹೌದು. ಅದನ್ನು ಸರಿ ಮಾಡಲಾಗುತ್ತಾ? ಅದರ ಬಗ್ಗೆ ಹಿಂದೆ ಒಮ್ಮೆ ಪ್ರಶ್ನೆ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು 2 ಹುದ್ದೆ ಇಟ್ಕೊಂಡಿಲ್ವಾ ಅನ್ನುವ ಥರದ ಪ್ರಶ್ನೆಯನ್ನ DK ಶಿವಕುಮಾರ್ ಅವರು ಎತ್ತಿದ್ರು. ಈಗ DK ಶಿವಕುಮಾರ್ ಅವರ ಬದಲಾವಣೆನ ಅನ್ನುವ ಚರ್ಚೆ ನಡೀತಾ ಇದೆ. DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನದಿಂದ ತಾವು ಕೆಳಗಿಳಿಯೋದಾದ್ರೆ ನೇರವಾಗಿ ಮುಖ್ಯಮಂತ್ರಿ ಕುರ್ಚಿನೇ ಹತ್ತಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಾದ್ರೆ ಮುಖ್ಯಮಂತ್ರಿ ಕುರ್ಚಿ ಏರಬೇಕು. ಅಷ್ಟು ಮೀರಿ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಅನಿವಾರ್ಯತೆ ಸೃಷ್ಟಿಯಾದ್ರೆ ತಮ್ಮವರೊಬ್ಬರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅಂತ. GC ಚಂದ್ರಶೇಖರ್ ಅಥವಾ ತಮ್ಮ ಸಹೋದರ DK ಸುರೇಶ್, ಇಬ್ಬರಲ್ಲೊಬ್ಬರನ್ನ ಅನಿವಾರ್ಯ ಸಂದರ್ಭದಲ್ಲಿ ಇಬ್ಬರಲ್ಲೊಬ್ಬರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ DK ಶಿವಕುಮಾರ್ ಲೆಕ್ಕಾಚಾರ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್, KN ರಾಜಣ್ಣ, ಸಿದ್ದರಾಮಯ್ಯನವರ ಆಪ್ತರು ತಮ್ಮ ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ದಾರೆ.
ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ ಸಂಘಟನೆಯ ಮೇಲೆ ಹಿಡ್ತಾ ಇಟ್ಕೋಬೇಕು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ತಮ್ಮವರಾಗಿರಬೇಕು ಅಂತ ಶರಣ್ ಪ್ರಕಾಶ್ ಪಾಟೀಲ್ರನ್ನು, ಈಶ್ವರ್ ಖಂಡ್ರೆ ಅವರನ್ನು, BK ಹರಿಪ್ರಸಾದ್ರನ್ನು ಅಧ್ಯಕ್ಷರನ್ನಾಗಿಸುವ ಆಲೋಚನೆಯಲ್ಲಿದ್ದಾರಂತೆ. ಈ ಮಧ್ಯೆ ಏಕಾಏಕಿ BK ಹರಿಪ್ರಸಾದ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯ ವರಿಷ್ಠರು ಯಾರೋ ಬರೋದಕ್ಕೆ ಹೇಳಿದ್ದಾರೆ ಅಂತ ಸುದ್ದಿ. ಖರ್ಗೆ ಅವರು ಏನು ಹೇಳಿದ್ರು? ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಏನಿತ್ತು ಕೇಳಿಸ್ಕೊಳ್ಳಿ. ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ. ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಕರ್ನಾಟಕದ ಏನು ಮಾಡಿದೆ, ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು, ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸನಾಗ ಮಾಡಿ ಮುಗಿಸ್ತೇವೆ. ನನಗೆ ಅದ್ರ ಬಗ್ಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನು ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ. ಯಾವ ರೀತಿ ನಮ್ಮ ರಾಜ್ಯದ್ದು ಏನು ಡಿಸಿಷನ್ ತೊಗೊತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಇಡೀ ಹೊಸ ನಮ್ಮ AICC ಕಚೇರಿ ಆದಮೇಲೆ AICCಯನ್ನು ರೀಶಫಲ್ ಮಾಡಬೇಕು ಅನ್ನೋದು ಭಾಳ ದಿವಸದಿಂದ ಚರ್ಚೆ ನಡೀತಾ ಇದೆ. ಅದು ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ. ಹರಿಯಾಣದಲ್ಲಿ ಸೋತಿದ್ದೇವೆ, ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ, ಡೆಲ್ಲಿಯಲ್ಲಿ ಸೋತಿದ್ದೇವೆ. ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು. ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಇದೆಲ್ಲದರ ಮಧ್ಯೆ SC/ST ಸಚಿವರ ದೆಹಲಿ ಪರೇಡ್ ಮುಂದುವರೆದಿದೆ. ಡಾಕ್ಟರ್ ಪರಮೇಶ್ವರ್ ಮೊದಲು ಹೋದ್ರು, ಹೋಮ್ ಮಿನಿಸ್ಟ್ರು, AICC ಅಧ್ಯಕ್ಷರ ಭೇಟಿ. ಅವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಹೋದ್ರು. ತಕ್ಷಣ KN ರಾಜಣ್ಣ ಹೋದ್ರು. ನಿನ್ನೆಯಷ್ಟೇ ರಾಜಣ್ಣ ಅವರು ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರು, ಸತೀಶ್ ಜಾರಕಿಹೊಳಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು. KN ರಾಜಣ್ಣ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಅವರ ಭೇಟಿಗೆ ಟೈಮ್ ಕೇಳಿದಾರಂತೆ. ಹಿಂದೊಮ್ಮೆ ದಲಿತ ಸಮಾವೇಶ ಮಾಡಬೇಕು ಅಂತ ಹೊರಟಾಗ ಈಗ ಬೇಡ ಅಂತ ಹೇಳಿದ್ರಿ, ಇನ್ನು ಮುಂದೆ ಅದರ ಆಯೋಜನೆಗಳನ್ನು ಆರಂಭಿಸಬಹುದಾ ಅಂತ ಪ್ರಶ್ನೆ. ಪರಿಷತ್ಗೆ ನಾಮನಿರ್ದೇಶನದ ಸಮಯ ಬಂದಿದೆ. ದಲಿತರಿಗೆ ಆದ್ಯತೆ ಸಿಗಲಿ ಅಂತ ಒತ್ತಾಯ. KPCC ಅಧ್ಯಕ್ಷರನ್ನ ಆದಷ್ಟು ಬೇಗ ಬದಲಾವಣೆ ಮಾಡಿ ಅಂತ ಪಟ್ಟು. ಈ ಮಧ್ಯೆ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪನವ್ರದ್ದೊಂದು ಮೀಟಿಂಗ್ ಆಗಿದೆ. PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪನವರನ್ನ ಭೇಟಿಯಾಗಿದ್ದಾರೆ.
ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದೇ ಹಾಕ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ, ಯಾರ್ಯಾರು ಏನು ಹೇಳ್ತಾರೋ ಸ್ವತಂತ್ರರು. ನಾವೇನೋ ಅವ್ರು ಹೇಳಿದ್ರೆ ನಾವು ಹೇಳೋಕ್ಕಾಗಲ್ಲ, ನಾಳೆ ಅಂತ ಅವ್ರು ಹೇಳೋಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಹೇಳೋಕ್ಕೆ ಮುಕ್ತವಾಗಿದೆ, ಸ್ವತಂತ್ರ ಆಗಿದ್ದಾರೆ, ಹೇಳಿರ್ಬೋದು. ಈಗ 7-8 ದಿನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಖರ್ಗೆ ಅವರೇ ಹೇಳಿದ್ದಾರೆ. ನಾವು ನೋಡಿದ್ದೀವಿ, ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೀವಿ, ಅವರು ಹೇಳಿದ್ದಾರೆ. ಕಾಯ್ಬೇಕಷ್ಟೇ, ಕಾದು ನೋಡೋಣ. ಲೀಡಲ್ಲಿ ಇದ್ದೀರಿ, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿ ಇನ್ನೂ ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಎಲ್ಲರೂ ಭಾಳಷ್ಟು ಹೇಳಿದ್ದಾರೆ, ಡಿ.ಕೆ. ಸುರೇಶ್ ಹೇಳಿದ್ದಾರಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಬರಲಿಲ್ಲ ಸರ್? ಎಲ್ಲರೂ ಹೇಳಿದ್ದಾರೆ, ಎಲ್ಲರ ಅಭಿಪ್ರಾಯ, ಎಲ್ಲರದು ನಮ್ಮದು ಅಭಿಪ್ರಾಯ ಇದ್ದೇ ಇರ್ತದೆ. ಸೊ ಅದರಲ್ಲಿ ಪ್ರಶ್ನೆ ಇಲ್ಲ. ನೋಡ್ರಿ, ಕಾದು ನೋಡೋಣ, ತಕ್ಷಣ ಹೇಳಿಕೆ ಆಗೋಲ್ಲ, ವೇಟ್ ಮಾಡೋಣ. ಅದಕ್ಕೆ ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದೇ ಹಾಕ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ, ಯಾರ್ಯಾರು ಏನು ಹೇಳ್ತಾರೋ ಸ್ವತಂತ್ರರು. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದ್ದ ಕುಂಭಮೇಳದಲ್ಲಿ ಸ್ನಾನ ಮಾಡಿದ ನಂತರ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವ ಟ್ವೀಟ್ ಇಂಟ್ರೆಸ್ಟಿಂಗು. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ. ಡಿ.ಕೆ. ಶಿವಕುಮಾರ್ ಅವರ ಟ್ವೀಟ್ ಇದು. ಮತ್ತೊಮ್ಮೆ ಪ್ರಶಾಂತ್ ನಾಥು ಮತ್ತು ಆನಂದ ಬೈದನ ಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ನಾವು ಅರ್ಥ ಮಾಡ್ಕೊಂಡಂಗೆ ಅರ್ಥ ಆದ್ರೂ ಅಥವಾ ಬೇರೆ ಏನಾರು ಇತ್ತ? ಏನೋ ಹೇಳಕ್ಕೆ ಹೋಗಿ ಇನ್ನೇನೋ ಹೇಳಿ ಇದು ಡಿ.ಕೆ. ಶಿವಕುಮಾರ್ ಬದಲಾವಣೆಯ ಬಗ್ಗೆನೇ ಹೇಳ್ತಿದ್ದಾರೆ ಅನ್ನೋ ಥರ ಏನಾರು ಕನ್ಫ್ಯೂಸ್ ಮಾಡ್ಕೊಂಡು ಅಥವಾ ಅದೇ ಉದ್ದೇಶ ಇಟ್ಕೊಂಡು ಮಾತಾಡಿದ್ದು ಅನ್ಸುತ್ತೆ ಅವರು? ಅಜಿತ್, ಅಂದರೆ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ, ಇದ್ರ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಚರ್ಚೆಗೆ ಸಂಬಂಧಪಟ್ಟಾಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಾಗ ಅವರು ಇಲ್ಲ, ಅಧ್ಯಕ್ಷರ ಬದಲಾವಣೆಗಳ ಆಗತ್ತೆ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಭಾಳ ಸ್ಪಷ್ಟ ಇದೆ, ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬದಲಾವಣೆ ಮಾಡಿ ಹೊಸ ಅಧ್ಯಕ್ಷರನ್ನು ತರಬೇಕು ಅಂತಕ್ಕಂಥ ಪ್ರಯತ್ನಗಳು ಕಳೆದ ಹಲವು ತಿಂಗಳು ನಡೀತಾ ಇದೆ. ಅದಕ್ಕೆ ಭಾಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ನನ್ನನ್ನು ಕೆಳಗಿಳಿಸಬೇಕು ಅಂತಕ್ಕಂಥ ಯಾರ್ಯಾರು ಪ್ರಯತ್ನ ಮಾಡ್ತಿದ್ರು ಅವರೆಲ್ಲ ಪ್ರಯತ್ನಗಳಿಗೆ ತಡೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಈಗ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಹಾಸನದಲ್ಲಿ ನಡಿಬೇಕಾದ ಸಮಾವೇಶ ರದ್ದಾಗಿರ್ತಕ್ಕಂಥದ್ದು, ದಲಿತ ಸಚಿವರು ಮತ್ತು ಶಾಸಕರ ಸಭೆ ರದ್ದಾಗಿರ್ತಕ್ಕಂಥದ್ದು, ತಮಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಈ ಎಲ್ಲ ದಲಿತ ಸಚಿವರುಗಳ ಒಂದು ಪ್ರಯತ್ನಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಇದರಿಂದ ಇನ್ನಷ್ಟು ಈ ಸತಾಯಗತಾಯ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಸತೀಶ್ ಜಾರಕಿಹೊಳಿ ಟೀಮ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇತ್ತೀಚೆಗೆ ಕೆಲ ದಿನ ಹಿಂದೆ ದೆಹಲಿಗೆ ಹೋದಂಥ ಸತೀಶ್ ಜಾರಕಿಹೊಳಿ AICC ನಾಯಕರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಈಗ ರಾಜಣ್ಣ ಕೂಡ ನಿನ್ನೆ ವೇಣುಗೋಪಾಲ್ ಭೇಟಿ ಮಾಡಿದ್ರು. ಇವತ್ತು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ ಅಧ್ಯಕ್ಷರ ಬದಲಾವಣೆ ಆಗಬೇಕು ಮತ್ತು ದಲಿತ ಏನು ಸಚಿವರುಗಳ ಮತ್ತು ಏನು ಶಾಸಕರ ಸಭೆಗೆ ಬ್ರೇಕ್ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ನಾವೇನು ದಲಿತ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕೆ ಅನುಮತಿ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮುಂದುವರಿಸಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಸತಾಯಗತಾಯ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರದಲ್ಲಿ ಮುಂದುವರಿಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದು ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಸತೀಶ್ ಜಾರಕಿಹೊಳಿ ಟೀಮ್ ಮಾಡ್ತಾ ಇದೆ. ಆದರೆ ಹಿಂದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಕ್ಕಂಥ ಡಿ.ಕೆ. ಶಿವಕುಮಾರ್ ಗೊತ್ತಿದೆ. ಇವತ್ತು ನಾವು ಡಿ.ಕೆ. ಶಿವಕುಮಾರ್ 2 ಬಾರಿ ಪ್ರಯತ್ನ ಪಟ್ಟು ಅವರ ರಿಯಾಕ್ಷನ್ ಪಡಿಬೇಕು ಅಂತೇಳಿ, ಆದರೆ 2 ಬಾರಿಯೂ ಕೂಡ ಅವರು ಮೌನಕ್ಕೆ ಶರಣಾಗಿದ್ದರು. ನಾವಿಲ್ಲಿ ಗಮನಿಸ್ಬೋದು, ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಒಂದು ಅಂತರ ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ರೀತಿಯ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಸೂಚನೆ ಕೊಟ್ಟ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷ ಸ್ಥಾನದ ಬಗ್ಗೆ ನಾಯಕತ್ವದ ಬಗ್ಗೆ ಯಾವುದೇ ರೀತಿಯ ಒಂದು ಬಹಿರಂಗ ಹೇಳಿಕೆ ಕೊಡ್ತಾ ಇಲ್ಲ, ಅವರು ಸೈಲೆಂಟ್ ಆಗಿದ್ದಾರೆ. ಇವತ್ತು ಕೂಡ 2 ಬಾರಿ ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿ ರಿಯಾಕ್ಷನ್ ಕೊಡಲಿಲ್ಲ. ಒಂದಂತೂ ಸ್ಪಷ್ಟ ಆಗ್ತದೆ, ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಾಗೆ ಕಳೆದ ಕೆಲವು ದಿನಗಳಲ್ಲಿ ನಡೀತಾ ಇರತಕ್ಕಂಥ ಏನು ಡೆವಲಪ್ಮೆಂಟ್ ಇದೆ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪ್ತಾ ಇದೆ ಅನ್ನೋ ಸಂದೇಶಗಳು ಬರ್ತಾ ಇದ್ದಾವೆ. ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋ ಪ್ರಕಾರ ಇನ್ನು ಕೆಲವೇ ದಿನಗಳಂದ್ರೆ 7-8 ದಿನಗಳಲ್ಲಿ ಎಲ್ಲ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ ಜಾರಿ ಆಗುತ್ತೋ ಅಥವಾ ಅಷ್ಟು ಸುಲಭವಾಗಿ ಡಿ
ಕೆ ಶಿವಕುಮಾರ್ ಅವರು ಅಧಿಕಾರದ ಕೆಳಗಿಳಿತಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದೊಮ್ಮೆ ಕೆಳಗಿಳಿದಿದ್ದೇ ಆದರೆ ಅವರ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಏನು ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಭಾಳ ಪ್ರಮುಖ ಆಗುತ್ತೆ. ಒಂದು ಗಂಭೀರವಾಗಿರ್ತಕ್ಕಂಥ ಚರ್ಚೆಯನ್ನು ಮಾತ್ರ ಕಾಂಗ್ರೆಸ್ ಅಂಕಣದಲ್ಲಿ ಈ ಒಂದು ಡೆವಲಪ್ಮೆಂಟ್ ಹುಟ್ಟು ಹಾಕಿದೆ. ಅಜಿತ್, ಎಸ್, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ನಿಮ್ಮ ಸೋರ್ಸ್ ಏನು ಹೇಳುತ್ತೆ? ಏನು ಅಧ್ಯಕ್ಷರ ಬದಲಾವಣೆನಾ ಇದು? ಒಂದೇ ಸಲಕ್ಕೆ ಮುಖ್ಯಮಂತ್ರಿ ಮುಂದುವರಿಕೆ ಮತ್ತು ಅಧ್ಯಕ್ಷರ ಬದಲಾವಣೆ ಅಂದರೆ ಡಿ ಕೆ ಶಿವಕುಮಾರ್ಗೆ ತೀವ್ರ ಅಂದರೆ ತೀವ್ರ ಹಿನ್ನಡೆ ಆದಂಗೆ ಆಗ್ಬಿಡುತ್ತೆ. ನಂಬರ್ 1. ನಂಬರ್ 2, ಏನಿದು ಪ್ರಯತ್ನ ವಿಫಲವಾಗಬಹುದು ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂದರೆ ಈಸಿ, ಇದನ್ನು ಡಿಪ್ರೆಸ್ಡ್ ಕೈಂಡ್ ಆಫ್ ಫೀಲಿಂಗ್ ಇದು. ಏನೋ ಪ್ರಯತ್ನ ಮಾಡ್ತಿದ್ದೀನಿ, ಏನೋ ಆಗ್ತಿಲ್ಲ, ಪ್ರಾರ್ಥನೆಯಿಂದ ಆದರೂ ಫಲ ಸಿಗುತ್ತಾ ನೋಡೋಣ ಅಂತ. ಅದೇ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರ್ತಕ್ಕಂಥದ್ದು ಏನು PCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಇದೆ. ನಾನು ಆ ಇಡೀ ಹೇಳಿಕೆಯನ್ನು ಅದರ ಕಾಂಟೆಕ್ಸ್ಟನ್ನು ನೋಡಿದೆ. ಅವರೆಲ್ಲೂ ಕೂಡ ಕರ್ನಾಟಕದಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಹೌದು, ಒಡಿಸ್ಸಾದಲ್ಲಿ ಬದಲಾವಣೆ ಆಗಿದೆ, ನಾಳೆ ದಿಲ್ಲಿಯಲ್ಲಾಗಬೇಕು, ನಿಮಗೆ ಮಹಾರಾಷ್ಟ್ರದಲ್ಲಾಗಬೇಕು. ನಾನಾ ಪಟೋಲೆ ರಾಜೀನಾಮೆ ಕೊಟ್ಟು 4 ತಿಂಗಳಾಯಿತು. ಹರಿಯಾಣದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ಅಲ್ಲಿನ ಭೂಪಿಂದರ್ ಸಿಂಗ್ ಹುಡ್ಡಾ ಬಣ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಇಟ್ಕೊಂಡು ಕೂತಿದೆ. ಚುನಾವಣೆ ಸೋತ ನಂತರ ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕು. ಸೋತ ರಾಜ್ಯಗಳಲ್ಲಿ ಹೊಸ ಅಧ್ಯಕ್ಷರು ಬರಬೇಕು. ಅವರು ಎಲ್ಲೂ ಕೂಡ ಕರ್ನಾಟಕದಲ್ಲಿ ಆಗಿಬಿಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಮೊದಲನೇ ಭಾಗ. ಎರಡನೇ ಭಾಗ ಅಜಿತ್, ನನಗನ್ಸುತ್ತೆ ಈಗ ಇದು ಖರ್ಗೆ ಅವರ ಒಂದು ಹೈಪೋಥೆಟಿಕಲಿ ಖರ್ಗೆ ಅವರ ಮನಸ್ಸಿನಲ್ಲಿದೆ ಅಂತ ಅಂದ್ಕೋಣ. ಬಟ್ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಿದ್ದರು, ಅವರೊಬ್ಬರ ಪಾರ್ಟಿಯಾಗಿರ್ತಾರೆ. ಅವ್ರದ್ದೇ ಅಂತಿಮ ಹೈಕಮಾಂಡ್ನಲ್ಲಿ ನಡೆದು ಬಿಡುತ್ತೆ ಅಂತಕ್ಕಂಥದ್ದಿಲ್ಲ. ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು ಇವರು ಮೂರನ್ನು ಕನ್ಸಲ್ಟೇಷನ್ ಮಾಡಿಯೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಭಾಗ. ಎರಡನೇ ಭಾಗ ನೀವು ಇಟ್ಕೊಂಡು ನೋಡಿ, ಯಾವ ಹೈಕಮಾಂಡ್ ಈಗ ನೋಡಿ, ಸತೀಶ್ ಜಾರಕಿಹೊಳಿ, ರಾಜಣ್ಣ ಎಷ್ಟೇ ಬೆನ್ನು ಹತ್ತಿರ್ಬೋದು ಹೋಗಿ ದಿಲ್ಲಿಯಲ್ಲಿ, ಯಾವ ಹೈಕಮಾಂಡ್ ಇವತ್ತು ರಾಜ್ಯಾಧ್ಯಕ್ಷರನ್ನು ತರಾತುರಿಯಲ್ಲಿ ಬದಲಾವಣೆ ಮಾಡಿ 1 ವರ್ಷದ ನಂತರ ಕ್ರೈಸಿಸ್ ಆಗಬಹುದು ಅಂತಕ್ಕಂಥದ್ದನ್ನು ನಾವೇನು ಶರ ಬರೀತಿದ್ದೀವಿ, ಅದನ್ನು ಈ ಫೆಬ್ರವರಿ ಮಾರ್ಚ್ನಲ್ಲಿ ಪ್ರೆಸಿಪಿಯೇಟ್ ಮಾಡುತ್ತೆ? ಯಾವ ಹೈಕಮಾಂಡ್ ಆ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಅಲ್ವಾ? ಹೌದು. ನೀವು ಡಿ ಕೆ ಶಿವಕುಮಾರರನ್ನು ಐ ಆಮ್ ನಾಟ್, ಈಗ ನೋಡಿ, ನೀವೊಂದು ಚದುರಂಗದ ಮಣೆಯನ್ನು ಹಾಕಿ, ಕರೆಕ್ಟ್, ಅದೇನೋ ಬೀದಿಲಿದ್ದ ಸಮಸ್ಯೆ ಒಳಗೆ ಬಿಟ್ಕೊಂಡು, ಚದುರಂಗದ ಮಣೆಯಲ್ಲಿ ನಿಮಗೆ ಪ್ಯಾದೆಗಳು, ಒಂಟೆ, ಆನೆ ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಪರವಾಗಿವೆ. ಬಿ ವೆರಿ ಫ್ರಾಂಕ್ ಅಬೌಟ್ ಇಟ್. ಹೌದು. ನಿಮಗೆ ರಾಜ ಮತ್ತು ಮಂತ್ರಿ ಅವು ಡಿ ಕೆ ಶಿವಕುಮಾರ್ ಪರವಾಗಿವೆ. ಕರೆಕ್ಟ್. ಅಂದರೆ ಈಗ ನೋಡಿ, ಈಗ HK ಪಾಟೀಲ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ನಾಳೆ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡ್ರೆ ವಿರುದ್ಧ ಹೋಗ್ತಾರೆ ಅಂತ ಸ್ಥಿತಿ ಇರಲ್ಲ. ಮತ್ತು ಹೈಕಮಾಂಡ್ ಡಿ ಕೆ ಶಿವಕುಮಾರರ ವಿರುದ್ಧ ಇದೆ ಅಂತಕ್ಕಂಥದ್ದು ಕಳೆದ 3 ತಿಂಗಳ ನಿರ್ಣಯದಲ್ಲಂತೂ ಅನ್ನಿಸ್ತಾ ಇಲ್ಲ. ಹಾಗಿರುವಾಗ ಡಿ ಕೆ ಶಿವಕುಮಾರ್ ಬಳಿ ಇರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಟ್ರಂಪ್ ಕಾರ್ಡ್ ಏನು? KPCC ಅಧ್ಯಕ್ಷ ಸ್ಥಾನ. ಅದು ಅವ್ರ ಕೈಯಿಂದ ಏನಾದರೂ ಹೈಕಮಾಂಡ್ ಕಸಿದುಕೊಂಡ್ರೆ ಡಿ ಕೆ ಶಿವಕುಮಾರ್ ಅಂದರೆ ನಿಮಗೆ ವಿಜೇಂದ್ರರನ್ನು ತೆಗೆದ್ರೆ ಯಡಿಯೂರಪ್ಪನವ್ರು ಮುನಿಸ್ಕೊಳ್ತಾರೆ ಅನ್ನುವ ಆತಂಕ ಏನು BJP ನಾಯಕರು ದಿಲ್ಲಿಯವ್ರಿಗಿದೆ. ಡಿ ಕೆ ಶಿವಕುಮಾರರನ್ನು ನಾಳೆ ಮುಖ್ಯಮಂತ್ರಿ ಸ್ಥಾನದ ಭರವಸೆಯನ್ನು ನೀಡದೆ KPCC ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಡಿ ಕೆ ಶಿವಕುಮಾರ್ ಇಲ್ಲ, ನಾನು ಆರಾಮಾಗಿ ಸದಾಶಿವನಗರದಲ್ಲಿ ಇರ್ತೀನಿ ಅಂತ ಕೂತ್ಕೊಳ್ತಾರೆ ಪಾಲಿಟಿಕ್ಸಲ್ಲಿ? ನೋ ವೇಸ್, ಚಾನ್ಸೇ ಇಲ್ಲ. ಈಗ ನನಗನ್ಸುತ್ತೆ ದಟ್ಸ್ ಫೈನ್. ಅಂದರೆ ಈಗ ಸಿದ್ದರಾಮಯ್ಯನವರ ಬಣ ಒತ್ತಡವನ್ನು ಹಾಕ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮೇಲೆ ಒಂದು ಮೆಂಟಲ್ ಪ್ರೆಷರನ್ನು ಕ್ರಿಯೇಟ್ ಮಾಡಲಿಕ್ಕೆ, ಮತ್ತು ನಾಳೆ ಕ್ಲೇಮ್ ಮಾಡುವ ಪರಿಸ್ಥಿತಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದರೆ ಶಾಸಕರನ್ನು ಇನ್ನೊಂದು 10-15 ಜನರನ್ನು ಸೆಳೆದುಕೊಳ್ಳೋದು ಈಸಿ ಆಗುತ್ತೆ. ಅದು ತಪ್ಪಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ. ಬಟ್ ಇವೆಂಚುಯಲಿ ಅಜಿತ್, ಸಿದ್ದರಾಮಯ್ಯನವ್ರಿಗೂ ಮತ್ತು ಅವರ ಬಣಕ್ಕೂ ಕೂಡ ನಾಳೆ ಡಿ ಕೆ ಶಿವಕುಮಾರ್ ತೆಗೆದು ಕ್ರೈಸಿಸ್ ಪ್ರಿಸಿಪಿಯೇಟ್ ಆಗೋದು ಅವ್ರಿಗೂ ಬೇಕಾಗಿಲ್ಲ. ಕರೆಕ್ಟ್. ಯಾಕಂದರೆ 2019 ಏನು ಕುಮಾರಸ್ವಾಮಿ ಸರ್ಕಾರ ಬಿತ್ತು, ಅದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಇತ್ತು, ಡಿ ಕೆ ಶಿವಕುಮಾರ್ ಪಾತ್ರ ಇತ್ತು, ಅದು ಬೇರೆ. ಆದರೆ ಯಾಕೆ ಶಾಸಕರು ಯಡಿಯೂರಪ್ಪನವ್ರ ಜೊತೆಗೆ ಹೋದರು? ನಾಳೆ ನೀವು ಕ್ರೈಸಿಸ್ ಪ್ರಿಸಿಪಿಯೇಟ್ ಆದರೆ ಅಂಥ ಯಾವುದೇ ಇವೆಂಚುಯಲಿಟಿ ಕಾಂಗ್ರೆಸ್ ಹೈಕಮಾಂಡ್ ದಾರಿ ಮಾಡಿಕೊಟ್ಟಂತಾಗತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ಅಂದರೆ ಡಿ ಕೆ ಶಿವಕುಮಾರ್ ಭಾಳ ಪವರ್ಫುಲ್ ಇದ್ದಾರೆ, ಅಧ್ಯಕ್ಷರಾಗಿ ಅವ್ರಿಗೂ ಒಂದು ಸ್ಥಾನಮಾನ ಬೇಕಾಗತ್ತೆ. ಮುಂದಿನ ಇಡೀ ಗೇಮ್ನಲ್ಲಿ ಅವ್ರಿಗಿರ್ತಕ್ಕಂಥ ಬಿಗ್ಗೆಸ್ಟ್ ಟ್ರಂಪ್ ಕಾರ್ಡ್ ಇಸ್ KPCC ಅಧ್ಯಕ್ಷ ಸ್ಥಾನ. ಅವರು ಉಪಮುಖ್ಯಮಂತ್ರಿಯಾಗಿ ಪವರ್ಫುಲ್ ಇದ್ದಾರೆ ಅಂತ ನನಗೆ ಅನಿಸಲ್ಲ. ಉಪಮುಖ್ಯಮಂತ್ರಿಗೆ ಬಹಳ ಪವರ್ಫುಲ್ ಇರಲ್ಲ. ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನಲ್ ಆಗಿ ಪವರ್ಫುಲ್ನೆಸ್ ಇರುತ್ತೆ.
ಅವರ ಪವರ್ ಇರೋದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ. ಹಾಗಿರುವಾಗ ಅದನ್ನ ಹೈಕಮಾಂಡ್ ಏನಾದರೂ ಟಚ್ ಮಾಡ್ಲಿಕ್ಕೆ ಹೊರಟ್ರೆ ಅವರ ಕನ್ಸೆಂಟ್ ಇಲ್ಲದೆ ಅದಿರಬಹುದು. ನಿಮಗೆ ಉದಯಪುರದ ರೆಸಲ್ಯೂಷನ್ ಇದೆ, ಒಬ್ಬರಿಗೆ ಒಂದೇ ಪೋಸ್ಟು, ಇದೆಲ್ಲ ಇರ್ಬೋದು. ಅದಿದ್ದೇ ತಾನೇ ಕಳೆದ 2 ವರ್ಷದಿಂದ ಅಧ್ಯಕ್ಷರಾಗಿ ಮುಂದುವರೆದಿರೋದು. ಖರ್ಗೆ ಅವ್ರ ವಿಷಯನೂ ಬಂದ್ಬಿಡುತ್ತೆ ಅಂತ. ರಾಜ್ಯಸಭೆಯ ರಾಜ್ಯಸಭೆ ವಿಪಕ್ಷ ನಾಯಕರಾಗಿದ್ದಾರೆ AICC ಅಧ್ಯಕ್ಷರ ಜೊತೆ. ಅಜಿತ್, ನನಗನ್ಸುತ್ತೆ ಅಜಿತ್ ತುಂಬಾ ಇದು ಯಾವುದೂ ಸುಲಭ ಇಲ್ಲ. ಖರ್ಗೆ ಅವರು ಇನ್ನೇನೋ ವಿಷಯ ಕೇಳಿದ್ರು, ಅದನ್ನ ನಾವು ನೇರವಾಗಿ ಕರ್ನಾಟಕ ಇಡೀ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಇವತ್ತು ನಡೆಸ್ತಾ ಇರೋದೇ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳು. ಹೌದು. ಆ ರಾಜ್ಯದಲ್ಲಿ ಏನೇ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಅದು ಒಡಿಸ್ಸಾದಲ್ಲಿ ತೆಗೆದುಕೊಂಡಂತೆ, ಮಹಾರಾಷ್ಟ್ರದಲ್ಲಿ ತೆಗೆದುಕೊಂಡಂತೆ, ಹರಿಯಾಣದಲ್ಲಿ ತೆಗೆದುಕೊಂಡಂತೆ ಅಲ್ಲ. ನೀವು ಭಾಳ ಪೊಲಿಟಿಕಲ್ ಭಾಷೆಯಲ್ಲಿ ಹೇಳೋದಾದ್ರೆ ದೀಸ್ ಆರ್ ದ ಕ್ಯಾಶ್ ಕೌಸ್ ಫಾರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಹಾಗಿರುವಾಗ ಇಲ್ಲಿ ಯಾವುದೋ ಒಂದು ನಿರ್ಣಯವನ್ನು ಸುಲಭವಾಗಿ ತೆಗೆದುಕೊಳ್ತಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಪಾರ್ಟಿ ರೌಂಡ್ಸ್ನ ಕೊನೆಯ ಹಂತದಲ್ಲಿ ಬಿಜೆಪಿ ಬಣಬಡಿದಾಟದ ಸುದ್ದಿ. ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. ಹೊಸ ವಿಷಯ ಏನಲ್ಲ, 2ನೇ ಸಲವೂ ನೋಟಿಸ್ ಕೊಟ್ಟಿದೆ. 2ನೇ ಸಲ ಕೊಟ್ಟ ನೋಟಿಸ್ನಲ್ಲಿ 72 ಗಂಟೆಗಳೊಳಗೆ ಉತ್ತರ ಕೊಡಬೇಕು ಅಂತ ಬರೆದಿತ್ತು. 72 ತಾಸಿನಲ್ಲಿ ನಿಮ್ಮ ವಿರುದ್ಧ ನಾವು ಯಾಕೆ ಕ್ರಮ ಕೈಗೊಳ್ಳಬಾರದು, ಉತ್ತರ ಕೊಡಿ ಅಂತ ಬರೆದಿತ್ತು. ಎಷ್ಟು ಸಲ ಎಚ್ಚರಿಕೆ ಕೊಟ್ಟರು ನೀವು ಸುಮ್ಮನಾಗ್ತಿಲ್ಲ, ನಿರಂತರವಾಗಿ ಪಕ್ಷಕ್ಕೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅಂತ. 72 ತಾಸು ಇವತ್ತು ಮುಗಿತಾ ಇದೆ, ಇನ್ನೂ ತನಕ ಯತ್ನಾಳರ ಉತ್ತರ ಇಲ್ಲ. ಎಲ್ಲ ಮಾಧ್ಯಮಗಳು ಯತ್ನಾಳರಿಗೆ 2ನೇ ನೋಟಿಸು ಅಂತ ಸುದ್ದಿಯನ್ನ ಬ್ರೇಕ್ ಮಾಡ್ತಿದ್ದಾಗ ಯತ್ನಾಳರು ನನಗೆ ಯಾವುದೇ ನೋಟಿಸ್ ನನ್ನನ್ನು ತಲುಪಿಲ್ಲ ಅಂತ ಟ್ವೀಟ್ ಮಾಡಿದ್ರು. ಈಗಲೂ ಅದನ್ನ ಹೇಳ್ತಿದ್ದಾರೆ, ನನಗೆ ನೋಟಿಸ್ ಸಿಕ್ಕಿಲ್ಲ. ಅಕಸ್ಮಾತ್ ಸಿಕ್ಕರೂ ನಾ ಉತ್ತರ ಕೊಡೋದಿಲ್ಲ. ನನಗೆ ಬರೋ ನೋಟಿಸ್ಗಳಿಗೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ. 100 ನೋಟಿಸ್ ಬರ್ತವೆ, ಎಲ್ಲದಕ್ಕೂ ಉತ್ತರ ಕೊಡೋದಿಲ್ಲ. ಇದಕ್ಕೆ ಹೆದರೋ ಮಗ ನಾನಲ್ಲ ಅಂದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಕನ್ನಡಪ್ರಭ ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ ಇದು ಪುಣ್ಯಕ್ಕೆ, ಆದರೆ ಇಂಗ್ಲೀಷ ಹಿಂದಿ ಪೇಪರ್ನಲ್ಲಾಗಿ ಬೆಳಗ್ಗೆ ಅಮಿತ್ ಶಾ ಅದನ್ನು ಓದಿಬಿಟ್ಟಿದ್ರೆ ಹೆಂಗಾಗಿರೋದ್ರಿ? ನಾ ಇಮ್ಯಾಜಿನ್ ಮಾಡ್ಕೊಂಡು ಸಾಕಾಗ್ತದೆ. ಏನಿದು ಅಂದರೆ ಬಗೆಹರಿಸುವ ಸಮಸ್ಯೆ ಅಂತಂತೂ ಅನ್ನಿಸ್ತಿಲ್ಲಪ್ಪ, ದಿನದಿಂದ ದಿನಕ್ಕೆ ಕಗ್ಗಂಟೆ. ಅಜಿತ್, ನನಗನ್ಸುತ್ತೆ ದೇರ್ ಇಸ್ ಅ ಮಿಸ್ಕಮ್ಯುನಿಕೇಷನ್ ಆರ್ ಕಮ್ಯುನಿಕೇಷನ್ ಬಿಟ್ವೀನ್ ಯತ್ನಾಳ್ ಮತ್ತು ಹೈಕಮಾಂಡ್ ಕಟ್ಟಾಗಿ ಹೋಗಿದೆ. ಮೊದಲ ಕಮ್ಯುನಿಕೇಷನ್ ವಯಾ ಮೀಡಿಯಾ ಇತ್ತು. ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, BL ಸಂತೋಷ್ ಮೂಲಕ ಯತ್ನಾಳ್ರನ್ನು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇತ್ತು. ಆದರೆ ಮೊನ್ನೆಯ ನೋಟಿಸ್ನ ಅರ್ಥವೇ ಆ ಕಮ್ಯುನಿಕೇಷನ್ ಬಿದ್ದು ಹೋಗಿದೆ. ಹೌದು. ಈಗ ಕಮ್ಯುನಿಕೇಷನ್ ಬಿದ್ದು ಹೋಗಿದೆ ಅನ್ನೋದರ ಅರ್ಥ ಹೈಕಮಾಂಡ್ ವಿಪರೀತ ಕ್ರಮಕ್ಕೆ ಹೋಗುತ್ತಾ, ಅಥವಾ ಹೈಕಮಾಂಡ್ ತನ್ನ ಪಾಡಿಗೆ ತಾನು ರಾಜ್ಯಾಧ್ಯಕ್ಷರ ನೇಮಕವನ್ನು ಮಾಡುತ್ತೆ, ಯತ್ನಾಳ್ರ ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡುತ್ತಾ, ಈ ಎಲ್ಲ ಅಂಶಗಳು ನಿಶ್ಚಿತವಾಗಿವೆ. ಆದರೆ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಅಮಿತ್ ಶಾ ಕಳೆದ 4-5 ದಿನಗಳಿಂದ ಕರ್ನಾಟಕವನ್ನು ಸ್ವಲ್ಪ ಮಟ್ಟಿಗೆ ಗಮನ ಹರಿಸ್ತಾ ಇದ್ದಾರೆ. ಪ್ರಾಯಶಃ ಇವತ್ತು ಪಾರ್ಲಿಮೆಂಟ್ ಮುಗಿಯೋದ್ರಿಂದ ಹೌದು, ಸೋಮವಾರದಿಂದ ಇನ್ನಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ನಡಿಬೋದು. ಇನ್ನೂ ಅನೇಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳು ಕೂಡ ನಡಿಬೋದು. ಅಮಿತ್ ಶಾ ಸೋಮಣ್ಣ ಅವರನ್ನು ಕರ್ಕೊಂಡು 25 ನಿಮಿಷ ಮಾತಾಡಿದರು. ಗೋವಿಂದ್ ಕಾರಜೋಳರನ್ನು ಕರೆಸ್ಕೊಂಡು 20-25 ನಿಮಿಷ ಮಾತಾಡಿದರು. ಡಾಕ್ಟರ್ ಸುಧಾಕರ್ರ ಗ್ರೀವಿಯನ್ಸಸ್ ಏನಿತ್ತು ಅದನ್ನು ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು JP ನಡ್ಡಾ, ಅಗರ್ವಾಲ್ ಮೂಲಕ ಮಾಡಿದ್ದಾರೆ. ಅಂದರೆ ಆ ಪ್ರಕ್ರಿಯೆಗಳು ಕೂಡ ಒಂದು ಕಡೆ ನಡೀತಿರುವಾಗ ಇನ್ನೊಂದು ಕಡೆ ಯತ್ನಾಳ್ರಿಗೆ ನೋಟಿಸನ್ನು ನೀಡಲಾಗಿದೆ. ಈಗ ಇವತ್ತು ನೋಟಿಸ್ನ ಅವಧಿ ಮುಕ್ತಾಯಗೊಳ್ಳುತ್ತೆ. ನನಗನ್ಸಲ್ಲ ಅಜಿತ್, ಹೈಕಮಾಂಡ್ ಇವತ್ತು ನೋಟಿಸ್ ಅವಧಿ ಮುಕ್ತಾಯವಾಗಿದೆ, ನಾಳೆ ಏನೋ ಬೆಳಗ್ಗೆ ಎದ್ದು ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಆದರೆ ಬಟ್ ಕ್ರಮ ಕೈಗೊಳ್ಳೋ ಸನ್ನಿವೇಶ ದಿನದಿಂದ ದಿನಕ್ಕೆ ಹತ್ತಿರ ಜಾಸ್ತಿ ಆಗಿದೆ, ಡೆಫಿನೆಟ್ಲಿ ಜಾಸ್ತಿ ಆಗಿದೆ. ಮತ್ತು ಹೈಕಮಾಂಡ್ ಮೂಲಗಳಿಂದ ನಮಗೆ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇವೆ.
ಹೈಕಮಾಂಡ್ ಕ್ರಮವನ್ನು ತೆಗೆದುಕೊಳ್ಳುವ ಮನಸ್ಸು ಮಾಡಿದೆ. ಟೈಮಿಂಗ್ ವಾಟ್ ವಿಲ್ ಬಿ ದ ಟೈಮಿಂಗ್, ಅದು ಪ್ರಾಯಶಃ ನನಗನ್ಸುತ್ತೆ ಅಮಿತ್ ಶಾ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಮುಂದೇನು ಅಂತಕ್ಕಂಥ ಪ್ರಶ್ನೆ, ಇದು ಯತ್ನಾಳ್ರಿಗೂ ಕೂಡ ನಿಶ್ಚಿತವಾಗಿ ಗೊತ್ತಿದೆ. ಯತ್ನಾಳ್ರ ಮುಂದೇನು ಮಾಡ್ತಾರೆ, ಒಂದು ವೇಳೆ ಹೈಕಮಾಂಡ್ ಕ್ರಮವನ್ನು ತೆಗೆದುಕೊಂಡ್ರೆ ಅದರ ಕಾನ್ಸಿಕ್ವೆನ್ಸ್ ಆನ್ ದ ಪೊಲಿಟಿಕಲ್ ಪಾರ್ಟಿ ಏನು? ಯಾಕಂದರೆ ಯತ್ನಾಳ್ರು ಕೂಡ ಪ್ರಬಲ ಹಿಂದುತ್ವದ ನಾಯಕ, ಪಂಚಮಸಾಲಿ ಸಮುದಾಯದ ನಾಯಕ. ಬಟ್ ಹೈಕಮಾಂಡ್ನಲ್ಲಿ ಇರ್ತಕ್ಕಂಥದ್ದು ಆ ರೀತಿ ನಮ್ಗೆ ಹಿಂದುತ್ವದ ನಾಯಕ ಇದ್ರೂ ಕೂಡ ನಾವು ಏನೇ ಕ್ರಮ ತೆಗೆದುಕೊಂಡ್ರೂ ಕೂಡ ಅದರ ಇಫೆಕ್ಟ್ ಆನ್ ವೋಟ್ ಬ್ಯಾಂಕ್ ವಿಲ್ ಬಿ ನಲ್ಲಿಫೈಡ್. ಯಾಕಂದ್ರೆ ಚುನಾವಣೆ 28ರಲ್ಲಿದೆ ಅನ್ನುವ ಕಾರಣ. ನೋಡೋಣ ಏನೇನು ಕ್ರಮ, ಏನು ಕ್ರಮ ತೆಗೆದುಕೊಳ್ತಾರೆ, ಅದೇ ಕುತೂಹಲ ಸದ್ಯಕ್ಕಿರುವಂಥ ಪ್ರಶ್ನೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.